ನನ್ನ ಗಂಡ ಸಂಜಯ್ ಕುರ್ಡಿ ಅವರನ್ನ ನಡು ಊರಲ್ಲಿ ಬರ್ಬರವಾಗಿ ತಮ್ಮಂದಿರೇ ಹತ್ಯೆ ಮಾಡಿದ್ದಾರೆ. ಆದರೆ ಮಾನ್ವಿ ಪೊಲೀಸ್ ಇಲಾಖೆ ಆರೋಪಿಗಳನ್ನ ಬಂಧಿಸುವಲ್ಲಿ ವಿಫಲವಾಗಿದೆ ಅಂತ ಶಾಂತಮ್ಮ ಆರೋಪಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನ್ನ ಪತಿ ಸಂಜಯ್ ಅವರನ್ನ ಆಗಸ್ಟ್ 22ರಂದು ಕುರ್ಡಿ ಗ್ರಾಮಕ್ಕೆ ಕರೆಸಿ ಕೊಲೆ ಮಾಡಿದ್ದಾರೆ. 8 ಜನರ ವಿರುದ್ಧ ಪ್ರಕರಣ ದಾಖಲಾದರೂ ಸಹ ಮಾನ್ವಿ ಪೊಲೀಸ್ ಇಲಾಖೆಯವರು ಕೇವಲ 2ರನ್ನ ಬಂಧಿಸಿದ್ದಾರೆ. ಇನ್ನುಳಿದವರನ್ನ ಯಾಕೆ ಬಂಧಿಸುತ್ತಿಲ್ಲ ಎಂದು ಕಿಡಿಕಾರಿದರು. ನನ್ನ ಪತಿ ಸಂಜಯ್ ಕುರ್ಡಿ ಅವರನ್ನ ಹತ್ಯೆ ಮಾಡಿದಾಗೆ ನಮ್ಮನ್ನು ಹತ್ಯೆ ಮಾಡಲು ನಮ್ಮ ಮನೆಗೆ 20 ಜನ ಬಂದೋಗಿರುವ ವಿಚಾರ ಇದೆ. ನಮಗೆ ಜೀವ ಭಯ ಇದ್ದು ನಮಗೆ ರಕ್ಷಣೆ ಕೊಡಬೇಕು ಅಂತ ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಬಂದವರಿಗೆ, ಪ್ರಸ್ತರಿಗೆ, ನಮ್ಮ ಯಜಮಾನರಿಗೆ 22ನೇ ತಾರೀಕು ನನ್ನ ಗಂಡನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಸರ್. ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಸರ್. ಅವ್ರಿಗೆ ಏನಂದ್ರೆ ನಮ್ಮ ಮನೆಯವರು ಗುರುವಾರ ದಿನ ಮನೆಯಲ್ಲಿದ್ದರು. 22ನೇ ತಾರೀಕು 9 ಗಂಟೆಗೆ ಫೋನ್ ಮಾಡಿದ್ರು ಸರ್. ಫೋನ್ ಮಾಡಿದಾಗ, ಇಲ್ಲಪ್ಪ ನಿಮ್ಮ ಅಣ್ಣವರು ನಿಮ್ಮ ತಮ್ಮನವರು ಬೇರೆ ಕಡೆ ಅದು ಪ್ಲಾಟ್ಗಳು ಸೇಲ್ ಮಾಡ್ತಾ ಇದ್ದಾರೆ, ನೀವು ಬರಬೇಕು, ಬಂದ್ಗೇಸಿ ನೋಡ್ಕೊಂಡು ಹೋಗು ಅಂತಂದರು. ಇವ್ರು ಏನಂದರು, ನಾನೇನಂದ್ರೆ ಬೇಡ, ಹೋಗೋಣ ನಾವು ಊರಿಗೆ, ನಾನು ತವ್ರ ಮನೆಗೆ ಹೋಗೋದಿತ್ತು ಸರ್, ಬರ್ತಡೇ ಇದ್ದೆ, ಹೋಗೋಣ, ಹೋಗಿ ಬಂದಮೇಲೆ 2 ದಿನ ಆದಮೇಲೆ ಮಾತಾಡ್ತೀವಿ ಅಂತ ಹೇಳಿದ್ರು. ಅದು ಮಾತಾಡ್ತೀವಿ ಅಂತಂದು 2 ದಿನ ಮುಂಚಿತವಾಗಿ ಇವ್ರು ಕರೆಸ್ಕೊಂಡು ಈ ಥರ ಮಾಡಿದ್ದಾರೆ ಸರ್. ಬರ್ಬರವಾಗಿ ನನ್ನ ಗಂಡನ ಹತ್ಯೆ ಮಾಡಿದ್ದಾರೆ. ಹಾಡಾಗಲೇ ಅದಕ್ಕೆ ನ್ಯಾಯ ಕೊಡಿಸಿ ಸರ್. ಒಂದು ಅವರು ಮುಂದಿನ ಕುಂತ ಒಂದು ಸಂದರ್ಭದಲ್ಲಿ ಬಂದು ಇಂದ ರಾಡು ಮಚ್ಚು ಲಾಂಗಿದ ತಲೆಗೆ ಹೊಡೆದು ನನ್ನ ಗಂಡನನ್ನು ಕೊಲೆ ಮಾಡಿದ್ದಾರೆ ಸರ್. ಅದಕ್ಕೆ ನ್ಯಾಯ ಕೊಡಿಸಿ ಸರ್. ಒಂದು ಅವರು ಯಾರ್ಯಾರಂದ್ರೆ, ನಾನು ಅವತ್ತು 2ರನ್ನೇ ಅಲ್ಲಿ ಸರ್ ಕಡೆ ಅರೆಸ್ಟ್ ಮಾಡಿಸಿನಿ ಸರ್. ಸಂಜೀವು, ಸಂಘರ್ಷ, ಅವರಿಬ್ಬರನ್ನೇ ನಾನು ಅರೆಸ್ಟ್ ಮಾಡಿಸಿದ್ದು. ಇನ್ನೂವರೆಗೆ ಆದ್ರೆ ಯಾರನ್ನೂ ಹಿಡ್ದಿಲ್ಲ. ಅವ್ರನ್ನು ನನ್ನ ಗಂಡಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಅವರೆಲ್ಲರೂ ಎಲ್ಲೆಲ್ಲಿದ್ದಾರೆ ಅವ್ರನ್ನ ಹುಡುಕಿಗಿಸಿ ಅವ್ರಿಗೆ ಶಿಕ್ಷೆ ಕೊಡಬೇಕಂತ ನಾನು ಕೇಳ್ತೀನಿ. ಒಂದು, ಅವರೆಲ್ಲರೂ ಕಾಡು ಮೃಗಗಳಿಗಿಂತ ಕಡಿ ಸರ್. ಮತ್ತು ನಮ್ಮ ಯಜಮಾನ್ರಿಗೆ ಮಾಡಿದಂಗೆ ನನಗೂ ಮಾಡ್ಬೇಕಂತೇಳಿ ಜೀವ ಬೆದರಿಕೆ ಹಾಕಿದ್ದಾರೆ ಸರ್. ನನ್ನ ಮನೆಯವ್ರದ್ದು ಅಂತ್ಯ ಸಂಸ್ಕಾರ ಮಾಡೋಕ್ಕೆ ನಾನು ತವ್ರ ಮನೆಗೆ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ 5 ದಿನ ಆದ ನಂತರ ಅವ್ರ ಮಂತ್ರಾಲಯ ಹೋಗಿಸಿ ನನ್ನ ಮನೆಗೆ ಬಂದಾರ ಸರ್. ಬಂದು ನನ್ನ ಹುಡುಕ್ಯಾರ ಅದೇ ಥರ ಇವರಿಗೆ ಮಾಡಬೇಕಂತೇಳಿ. ಆದರೆ ನಾನು ಅವತ್ತು ಇದ್ದಿದ್ದಿಲ್ಲ. ಜನಗಳು ನೋಡಿದ್ದಾರೆ, ಬಂದು ಕ್ರೊಜರ್ ತುಂಬ ಅವ್ರು ಬರಬೇಕಾದ್ರೆ ಸಾಮಾನ್ಯ ಬರಲ್ಲ ಸರ್. 20-30